ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಪರಿಣಿಕಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕರ್ನಾಟಕದ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಶಾಂತಿಯುತ ಮತದಾನ. ಮತಯಂತ್ರಗಳನ್ನ ಸೇರಿದ 247 ಅಭ್ಯರ್ಥಿಗಳ ಹಣೆಬರಹ. ಬಿಗಿ ಭದ್ರತೆಯೊಂದಿಗೆ ಸ್ಟ್ರಾಂಗ್ ರೂಮ್ಗೆ ಇವಿಎಂ ಮಷೀನ್ ಸ್ಥಳಾಂತರ. ಕರ್ನಾಟಕದಲ್ಲಿ 69.23% ಮತದಾನ. ಮಂಡ್ಯದಲ್ಲಿ ಅತಿ ಹೆಚ್ಚು 81.48% ವೋಟಿಂಗ್. ಬೆಂಗಳೂರು ಕೇಂದ್ರದಲ್ಲಿ ಅತಿ ಕಡಿಮೆ ಮತದಾನ. ಹೈ ವೋಲ್ಟೇಜ್ ಅಖಾಡ ಮಂಡ್ಯದಲ್ಲಿ ಅತಿ ಹೆಚ್ಚು ಮತದಾನ. ಬಿಸಿಲನ್ನು ಲೆಕ್ಕಿಸದೆ ಮತ ಹಾಕಿದ ಜನ. ಮಂಡ್ಯ ಜನತೆಗೆ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆ ಧನ್ಯವಾದ. ಬೆಂಗಳೂರು ಗ್ರಾಮಾಂತರದಲ್ಲಿ ಚುನಾವಣಾ ಸಿಬ್ಬಂದಿ ನಡೆ ಬಗ್ಗೆ ಅನುಮಾನ. ಮತದಾನದ ಬಳಿಕ ಕಾರ್ನಲ್ಲಿ ಇವಿಎಂ ಕೊಂಡೊಯ್ದು ಗೊಂದಲ. ಅಧಿಕಾರಿಗಳ ನಡೆ ಖಂಡಿಸಿ ರಾಂಪುರ ಗ್ರಾಮಸ್ಥರ ಪ್ರತಿಭಟನೆ. ಕರ್ನಾಟಕದಲ್ಲಿ ಮತ್ತಷ್ಟು ರಂಗೇರಿದ 2ನೇ ಹಂತದ ಚುನಾವಣೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಳಿದ್ದು 2 ದಿನ ಮೋದಿ ಪ್ರಚಾರ. ಇಂದು ರಾತ್ರಿಯೇ ಬೆಳಗಾವಿಗೆ ಪ್ರಧಾನಿ ಮೋದಿ ಆಗಮನ. ಕಲಬುರಗಿಯಲ್ಲಿ ಕಾಂಗ್ರೆಸ್ ಬಹಿರಂಗ ಪ್ರಚಾರ ಸಮಾವೇಶ. ಕೇಂದ್ರದ ಬಿಜೆಪಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ. ಬಡವರಿಗೆ ಅಕ್ಕಿ ಕೊಡದ ಬಿಜೆಪಿಗೆ ಮತ ಹಾಕದಂತೆ ಮನವಿ. ಸಂಸದ ಶ್ರೀನಿವಾಸ್ ಪ್ರಸಾದ್ ಆರೋಗ್ಯದಲ್ಲಿ ಏರುಪೇರು. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು. ತುರ್ತು ಚಿಕಿತ್ಸಾ ಘಟಕದಲ್ಲಿಟ್ಟು ಚಿಕಿತ್ಸೆ. ಚುನಾವಣೆ ಬ್ಯುಸಿಯಲ್ಲೂ ಮಾನವೀಯತೆ ಮೆರೆದ ಕಾಂಗ್ರೆಸ್ ಅಭ್ಯರ್ಥಿ. ಶಿರಸಿ ಬಳಿ ಅಪಘಾತಕ್ಕೀಡಾಗಿದ್ದ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ. ಅಂಜಲಿ ನಿಂಬಾಳ್ಕರ್ ಮಾನವೀಯತೆಗೆ ಕ್ಷೇತ್ರದ ಜನತೆ ಮೆಚ್ಚುಗೆ. ಮತದಾನ ಮಾಡಿ ತೆರಳ್ತಾ ಇದ್ದ ವ್ಯಕ್ತಿಗೆ ದ್ವಿಚಕ್ರ ವಾಹನ ಡಿಕ್ಕಿ. ನಂಜನಗೂಡು ತಾಲೂಕಿನ ತಾಂಡವಪುರ ಬಳಿ ಘಟನೆ. ಶಿವಣ್ಣ ಬೈಕ್ ಸವಾರ ಮಿಥುನ್ ಸಾವು, ಮತ್ತೊಬ್ಬನಿಗೆ ಗಾಯ. ಮೋದಿ ಮತ್ತೆ ಪ್ರಧಾನಿಯಾಗೋದಾದ್ರೆ ಬಲಗಡೆ ಪ್ರಸಾದ ಕೇಳಿದ್ದ ಭಕ್ತನ ಬಯಕೆ ಈಡೇರಿಸಿದ ಬೀರೂರು ಶನೇಶ್ವರ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ವಿಡಿಯೋ ವೈರಲ್. ಬಸ್ ನಿಲುಗಡೆ ವಿಚಾರಕ್ಕೆ ಚಾಲಕನ ಮೇಲೆ ಮುಸ್ಲಿಂ ಯುವಕ ಹಲ್ಲೆ ಆರೋಪ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ಪಟ್ಟಣದಲ್ಲಿ ಇಂದು ಸಂಜೆ ಘಟನೆ. ಹಲ್ಲೆ ಖಂಡಿಸಿ ಬಸ್ ಸ್ಥಗಿತಗೊಳಿಸಿ ಚಾಲಕ ನಿರ್ವಾಹಕರ ಪ್ರತಿಭಟನೆ. ಆಕಸ್ಮಿಕವಾಗಿ ತಗುಲಿದ ಬೆಂಕಿಗೆ 10 ಗುಡಿಸಲು ಸುಟ್ಟು ಭಸ್ಮ. ತುಮಕೂರು ಜಿಲ್ಲೆಯ ಚಿಂಪಾಗಾನಹಳ್ಳಿಯಲ್ಲಿ ಘಟನೆ. ಗುಡಿಸಲಿನಲ್ಲಿದ್ದ ದಿನಸಿ, ಬಟ್ಟೆ, ವಸ್ತುಗಳು ಭಸ್ಮ. ತಪ್ಪಿದ ಭಾರೀ ಅನಾಹುತ. ದೆಹಲಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಸಮವಸ್ತ್ರ ಪೂರೈಕೆ ವಿಳಂಬ. ಆಪ್ ಸರ್ಕಾರದ ವಿರುದ್ಧ ಹೈಕೋರ್ಟ್ ಅಸಮಾಧಾನ. ಕೇಜ್ರಿವಾಲ್ಗೆ ಜನರಿಗಿಂತ ಸ್ವಹಿತಾಸಕ್ತಿಯೇ ಮುಖ್ಯವಾಗಿದೆ ಅಂತ ತರಾಟೆ. ಬ್ಯಾಲೆಟ್ ಮರು ಜಾರಿ ಇಲ್ಲ ಅಂದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸಿದ ಮೋದಿ. ಇವಿಎಂ ಅಪಪ್ರಚಾರ ಮಾಡೋರಿಗೆ ಕಪಾಳ ಮೋಕ್ಷ ಅಂತ ವಾಗ್ದಾಳಿ. ಇಂದು ದೆಹಲಿಯಲ್ಲಿ ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ ಸಭೆ. ಲೋಕಸಭೆಯಲ್ಲಿ ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ. ಅಮೇಥಿ, ರಾಯ್ಬರೇಲಿ ಅಭ್ಯರ್ಥಿಗಳ ಆಯ್ಕೆ ಸಾಧ್ಯತೆ. ಉತ್ತರ ಪ್ರದೇಶದಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 95 ಮಕ್ಕಳ ರಕ್ಷಣೆ. ಬಿಹಾರದ ಮೂಲಕ ಅಯೋಧ್ಯೆ ರವಾನೆ. ಮಕ್ಕಳನ್ನ ವಶಕ್ಕೆ ಪಡೆದ ಮಕ್ಕಳ ಆಯೋಗ. ಈಶಾನ್ಯ ತೈವಾನ್ನಲ್ಲಿ ಮತ್ತೆ ನಡುಗಿವೆ ವಸುಂಧರೆ. ರಿಕ್ಟರ್ ಮಾಪಕದಲ್ಲಿ 6.1ರ ತೀವ್ರತೆ ದಾಖಲು. ಭೂಕಂಪದಿಂದ ಗುಡ್ಡ ಕುಸಿದು ಸಂಚಾರ ಅಸ್ತವ್ಯಸ್ತ.
ಐಪಿಎಲ್ನಲ್ಲಿ ಇತಿಹಾಸ ಸೃಷ್ಟಿಸಿದ ಪಂಜಾಬ್ ಕಿಂಗ್ಸ್ ತಂಡ ಕೆಕೆಆರ್ ನೀಡಿದ್ದ 262 ರನ್ಗಳನ್ನ ಚೇಸ್ ಮಾಡಿದ ಪಂಜಾಬ್ 8 ಎಸೆತಗಳು ಬಾಕಿ ಇರುವಾಗಲೇ ಸುಲಭ ಗೆಲುವು ದಾಖಲೆ. ಐಪಿಎಲ್ನಲ್ಲಿ ಇಂದು ಡಬಲ್ ಧಮಾಕ. ಮೊದಲ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮುಂಬೈ ಇಂಡಿಯನ್ಸ್ ಸವಾಲು, ಎರಡನೇ ಪಂದ್ಯದಲ್ಲಿ ಲಕ್ನೋ ರಾಜಸ್ಥಾನ ಮಧ್ಯೆ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.